ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೌದಿ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಚಾನಲಲ್ಲಿ ನಾನು ಇವತ್ತು ಸೌದಿ ಅರೇಬಿಯಾದಲ್ಲಿ ಒಂಟೆ ಕಾಯೋರ್ದು ಜೀವನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ನಮ್ಮ ಕ್ಯಾಂಪು ನೋಡಿ, ಇಲ್ಲೆಲ್ಲ ಒಂಟೆಗಳಿದ್ದಾವೆ. ಇದ್ರ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಎಲ್ಲೇ ಮರುಭೂಮಿಗೆ ಹೋಗೋದಕ್ಕೂ ಮುಂಚೆ ನಿಮ್ಮ ಕಾಲಲ್ಲಿ ಶೂ ಹಾಕ್ಕೊಂಡೋಗಿ, ಸೇಫ್ಟಿ ಪರ್ಪಸ್ಸು. ಯಾಕೆ ಅಂತಂದರೆ ಸೌದಿ ಅರೇಬಿಯಾದಲ್ಲಿ ಮರುಭೂಮಿಗಳಲ್ಲಿ ತುಂಬ ವಿಷಕಾರಿ ಹಾವಿರ್ತವೆ. ಅದರಲ್ಲಿ ಇದೊಂದು ರ್ಯಾಟಲ್ ಸ್ನ್ಯಾಕ್ ಅಂತ ಹೇಳ್ಬಿಟ್ಟು ತುಂಬ ವಿಷಕಾರಿ ಅವು. ನೋಡಿ, ಇದು ಕಚ್ಚಿದ್ರೆ ನೀವು ಸತ್ತೇ ಹೋಗ್ಬಿಡ್ತೀರಾ. ಇಲ್ಲಿ ಸತ್ತೋಗಿರೋ ಒಂಟೆಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಇದೇ ಥರ ವಿಷಕಾರಿ ಹಾವಿಂದ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ನೀವು ಎಷ್ಟು ಕರಾಳವಾಗಿ ಸತ್ತೋಗಿದೆ ಅಲ್ವಾ. ಮನುಷ್ಯ ಕೂಡ ಅಷ್ಟೇ, ಇದು ಕಚ್ಚಿ ಸ್ವಲ್ಪ ಹೊತ್ತಲ್ಲೇ ಸತ್ತೋಗ್ಬಿಡ್ತಾನೆ. ಈ ಮರುಭೂಮಿಲಿ ಸಿಕ್ಕಾಪಟ್ಟೆ ಬಿಸಿಲು ತಡ್ಕೊಳಕ್ಕಾಗೋದಿಲ್ಲ. ಮಿನಿಮಮ್ ಅಂದರೂ ಟೆಂಪ್ರೇಚರ್ 40 ಮೇಲೆ ಇರುತ್ತೆ. ಬೇಸಿಗೆ ಬಂತು ಅಂದರೆ 60 ರೀಚ್ ಆಗಿರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಪರವಾಗಿಲ್ಲ, ಆದರೆ ಮಳೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದೊಂದು ಸಲ ಬಂದರೆ. ಇಲ್ಲಾಂದರೆ ಚಳಿನೂ ತುಂಬ ಚಳಿ ಇರುತ್ತೆ. ನೀರಂತೂ ಮೊದಲೇ ಸಿಗೋದಿಲ್ಲ. ಮರ ಗಿಡನ ಕೇಳಲೇಬೇಡಿ, ಮರ ಗಿಡ ಎಲ್ಲೂ ಕಾಣಿಸಲ್ಲ. ಇನ್ನು ಎಷ್ಟು ಒಂಟೆ ಸತ್ತೋಗಿದೆ ಅಂತ ನೋಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ತುಂಬ ಸಿಗ್ತಾನೇ ಇದ್ದಾವೆ. ಇಲ್ಲಿ ಒಂದು ಹುಡ ಕಾಣಿಸ್ತು ನನಗೆ, ನಿಮಗೆ ತೋರಿಸೋಣ ಅಂತ ಬಂದೆ. ಹುಡ ಬಿಲ್ದೊಳಗಡೆ ಬಚ್ಚಿಕೊಂತು. ಈ ಬಿಸಿಲಲ್ಲಿ ಅದೇನು ತಿನ್ಕೊಂಡು ಬದಿಕೊಂಡಿದೆಯೋ ನನಗಂತೂ ಗೊತ್ತಿಲ್ಲ. ಕುಡಿಯೋ ನೀರಂತೂ ಮೊದಲೇ ಇಲ್ಲ. ಒಂಟೆ ಬಗ್ಗೆ ಹೇಳಬೇಕು ಅಂತಂದರೆ, ಒಂಟೆ ಎತ್ತರದಲ್ಲಿ 5ರಿಂದ 7 ಅಡಿವರೆಗೂ ಇರುತ್ತೆ. ತೂಕದಲ್ಲಿ 500ರಿಂದ 600 kg 700 kgವರೆಗೂ ಇರುತ್ತೆ. ಊಟ ಇಲ್ಲದೆ 20 ದಿನ 30 ದಿನ ಕೂಡ ಆರಾಮಾಗಿ ಬದುಕುತ್ತಂತೆ. ನೀರು ಕುಡಿದೆ ಕೂಡ 20 ದಿನ ಆರಾಮ್ಸೆ ಇರುತ್ತೆ. ಚಳಿಗಾಲದಲ್ಲಿ ಆರಾಮಾಗಿ ನೀರು ಕುಡಿದೆ 2 ತಿಂಗಳವರೆಗೂ ಇರುತ್ತಂತೆ. ಈ ಒಂಟೆಗಳನ್ನ ಮರಳುಗಾಡಿನ ಹಡಗು ಅಂತಲೇ ಕರೀತಾರೆ. ತುಂಬ ಟೆಂಪ್ರೇಚರ್ಗೂ ತಡ್ಕೊಳುತ್ತೆ, ತುಂಬ ಕೋಲ್ಡ್ ಇದ್ರೂ ತಡ್ಕೊಳುತ್ತೆ. ಹಾಗೆ ಭಾರ ಹೊರೋದ್ರಲ್ಲಿ ಕೂಡ ಇದು ತುಂಬ ಫೇಮಸ್ಸು. ಒಂಟೆನೇ ಇಲ್ಲಿ ಸಾಕೋದು ಮೇನ್ ಉದ್ದೇಶ ಬಂದ್ಬಿಟ್ಟು ಮಾಂಸ. ಇಲ್ಲಿನ ಜನ ಒಂಟೆ ಮಾಂಸ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕಾಗಿ ಇಲ್ಲಿ ಒಂಟೆಗಳನ್ನ ತುಂಬ ಸಾಕ್ತಾರೆ. ನೋಡಿ ಎಷ್ಟು ದೊಡ್ಡ ಒಂಟೆ ಅಲ್ವಾ. ಇದು ಹೆಣ್ಣು ಒಂಟೆ, ಇದಕ್ಕೆ ಮರಿ ಇದೆ. ಮರಿ ಇರೋ ಒಂಟೆಗೆಲ್ಲ ಈ ಥರ ಡಿಸೈನ್ ಮಾಡಿರ್ತಾರೆ, ಬಟ್ಟೆಯಿಂದ ಕಟ್ಟಿರ್ತಾರೆ. ಈ ಮರಿಗೆ ಯಾಕೆ ಈ ಥರ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರಾ? ಚಿಕ್ಕ ಮರಿ ಅಲ್ವಾ, ಅದಕ್ಕೆ ಈ ಥರ ಬಟ್ಟೆಯಿಂದ ಕಟ್ಟಿದ್ದಾರೆ. ಕತ್ತು ನೋಡಿ ಎಷ್ಟು ಉದ್ದ ಇದೆ. ಈ ಒಂಟೆ ಈ ಥರ ಚಿಕ್ಕ ಚಿಕ್ಕ ಹುಲ್ಲಿಂದ ಮತ್ತು ಪಾಪಸ್ಕಳ್ಳಿ ಅಂತ ಮುಳ್ಳಿರೋ ಗಿಡಗಳನ್ನೆಲ್ಲ ತಿಂದಾಕ್ಬಿಡುತ್ತೆ ಈಸಿಯಾಗಿ. ಈ ಒಂಟೆ ಬಂದು ಗಂಡು ಒಂಟೆ, ಸವಾರಿಗೆ ಅಂತ ಬಳಸ್ತಾರೆ. ಈ ಸವಾರಿ ಒಂಟೆ ಚರ್ಮ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ವಾ. ಕಾಲು ನೋಡಬೇಕು, ತುಂಬ ದೊಡ್ಡ ದೊಡ್ಡ ಕಾಲು. ಮರುಭೂಮಿಲಿ ನಡೆಯೋದು ತುಂಬ ಕಷ್ಟ. ಕಾಲೆಲ್ಲ ಸಿಕ್ಕಾಕೊತಾ ಇದೆ, ತುಂಬಾ ಸಿಕ್ಕಾಕೊಳುತ್ತೆ. ನಡೆದು ಸಾಕಾಗುತ್ತೆ. ಏನೋ ಬೋರ್ಡ್ ಇದೆ, ಏನಿದು? ಈ ಬೋರ್ಡ್ ಬಂದು ಕ್ರೂಡ್ ಆಯಿಲ್ದು ಪೈಪ್ಲೈನ್ ಹೋಗಿರುತ್ತೆ. ಕ್ರೂಡ್ ಆಯಿಲ್ ಅಂತಂದರೆ ಬೇರೆ ಏನಲ್ಲ, ನಮ್ಮ ಇಂಡಿಯಾದಲ್ಲಿ ನೀರಿನ ಪೈಪ್ಲೈನ್ ಥರ ಇಲ್ಲಿ ಕ್ರೂಡ್ ಆಯಿಲ್ದು ಪೈಪ್ಲೈನ್ ಇರುತ್ತೆ. ಅದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಒಂದು ಹತ್ರ ಡೀಸೆಲ್ ಬೇರೆ, ಪೆಟ್ರೋಲ್ ಬೇರೆ, ಗ್ಯಾಸ್ ಬೇರೆ ಥರ ಮಾಡ್ತಾರೆ. ಬೇರೆ ಬೇರೆ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದು ಪೈಪ್ಲೈನು. ಒಂಟೆ ಓನರ್ ಕೂಡ ಇದ್ದರು. ಅವ್ರಿಗಿದೇ ದೊಡ್ಡ ಬಿಸ್ನೆಸ್ ಅಲ್ಲ, ಅವ್ರದ್ದು ಬೇರೆ ಬೇರೆ ಬಿಸ್ನೆಸ್ ಇದೆ. ಇದು ಸುಮ್ಮನೆ ಟೈಮ್ ಪಾಸ್ಕೊಂತ ಮಾಡ್ತಾರಂತೆ. ಅವ್ರ ಹತ್ರ ನಾನು ಫೋಟೋ ವೀಡಿಯೋ ಬಗ್ಗೆ ಕೇಳಿದ್ದಕ್ಕೆ ತಗೊಳ್ಳಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಈ ಮೇಕೆ ನೋಡಿ ಎಷ್ಟು ಡಿಫ್ರೆಂಟಾಗಿದೆ. ಈ ಥರ ಮೇಕೆ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು. ಹೇಗಿದೆ ನೋಡಿ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕುರಿ ಮತ್ತು ಒಂಟೆ ಮಾತ್ರ ಇರ್ತವೆ ಅಂದ್ಕೊಂಡಿದ್ದೆ, ಆದರೆ ಪಕ್ಕದಲ್ಲಿ ಬಾತ್ಕೋಳಿ ಕೂಡ ಇದ್ದಾವೆ. ಈ ಮೇಕೆಗಳು ಕಿವಿ ನೋಡಿ ಎಷ್ಟು ಉದ್ದ ಇದೆ, ಕೂದಲು ಕೂಡ ತುಂಬ ಉದ್ದ ಇದೆ. ಬಿಸಿಲಲ್ವಾ, ಅದರಿಂದ ರಕ್ಷಣೆ ಮಾಡ್ಕೋಬೇಕಂದ್ರೆ ಬೇಕೇ ಬೇಕು. ಈ ಬಾತ್ಕೋಳಿ ನೋಡಿ, ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ನಮ್ಮದ್ರಲ್ಲಿ ಯಾರಾದರೂ ಒಬ್ರು ಮಿಸ್ ಆಗೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಅಲರ್ಟ್ ಆಗ್ತಾ ಇದ್ದಾವೆ. ಇಲ್ಲಿ ಪ್ರತಿ ಶುಕ್ರವಾರ ಪಾರ್ಟಿ ಮಾಡ್ತಾರಂತೆ. ಪಾರ್ಟಿ ಮಾಡಿದಾಗೆಲ್ಲ ಯಾರಾದರೂ ಒಬ್ಬರು ಮಿಸ್ಸಿಂಗ್ ಆಗ್ತಾರೆ. ಅದೇನು ಹೊಸ್ತಲ್ಲ. ಈ ಮೇಕೆ ಕೂಡ ನೋಡಿ ಎಷ್ಟೊಂದು ಮೇಕೆ ಇದೆ.
ಮೇಕೆ ಕೂದಲು ನೋಡಿ ಎಷ್ಟೊಂದು ಉದ್ದ ಇದೆ, ತುಂಬ ಡಿಫ್ರೆಂಟಾಗಿದೆ ಅಲ್ವಾ. ನಮ್ಮ ಕಡೆ ಮೇಕೆ ಅಂತೂ ಈ ಥರ ಇರಲ್ಲ. ಎಷ್ಟು ದೊಡ್ಡ ಮೇಕೆ ನೋಡಿ. ಬನ್ನಿ ಕುರಿನ ಮಾತಾಡ್ಸೋಣ. ಹಾಯ್, ಹೋಗ್ಬಿಟ್ಯಾ? ಕೈಗೆ ಸಿಗಲ್ಲ. ಮೇಕೆ ಮಾತಾಡ್ಸೋಣ. ಹಾಯ್, ಹಲೋ, ನಮಸ್ಕಾರ. ಈ ಡೈಲಾಗ್ ಎಲ್ಲೋ ಕೇಳಿದ್ದೀನಿ ಅನ್ನಿಸ್ತಾ ಇದೆ ಅಲ್ವಾ. ಮೇಕೆ ಕಿವಿ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿ ಪ್ರತಿ ಶುಕ್ರವಾರ ಮಾರ್ಕೆಟ್ ಇರುತ್ತಂತೆ. ಆ ಮಾರ್ಕೆಟ್ ಟೈಮಲ್ಲಿ ಈ ಕುರಿಗಳ್ನ ಮತ್ತು ಮೇಕೆಗಳ್ನ ಸೇಲ್ ಮಾಡ್ತಾರೆ. ಇದು ಈ ಒಂಟೆಕಾಯೋರು ಮತ್ತು ಕುರಿ ನೋಡ್ಕೊಳ್ಳೋ ಹುಡುಗ ಇರೋಂಥ ಸ್ಥಳ. ಇಬ್ಬರು ಇಲ್ಲೇ ಇರ್ತಾರಂತೆ. ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ, ಸೆಕೆಗಾಲದಲ್ಲಿ ಸ್ವಲ್ಪ ಪರವಾಗಿಲ್ಲ, ಸಂಜೆ ಆದಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಚಳಿಗಾಲದಲ್ಲಿ ಮಾತ್ರ ಚಳಿ ತಡ್ಕೊಳಕ್ಕೆ ಆಗೋದಿಲ್ಲ. ಬೆಳಗ್ಗೆ ಟೈಮ್ ಕೂಡ ತುಂಬ ಚಳಿ ಇರುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನೇ ಯೋಚನೆ ಮಾಡ್ತಾಯಿದ್ದೆ, ಸಂಜೆ ಆದಮೇಲೆ ಹೇಗಿರ್ತಾರೆ ಈ ಕತ್ಲಲ್ಲಿ ಅಂತ. ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ನನಗೆ. ಸೋಲಾರೆಲ್ಲ ಇದೆ. ಇಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂತಂದರೆ ಇಲ್ಲೊಂದು ಪೋರ್ಟಬಲ್ ಟಾಯ್ಲೆಟ್ ಕೂಡ ಇದೆ. ಯಾಕಂದರೆ ಈ ಬಯಲಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ವಾ, ಅದಿದ್ದರೆ ಚೆನ್ನಾಗಿ. ಈ ಟೆಂಟ್ ಬಂದು ಪ್ರತಿ ಶುಕ್ರವಾರ ಪಾರ್ಟಿ ಮಾಡ್ತಾರಂತೆ. ಇಲ್ಲೆಲ್ಲ ನೀರು ಕೂಡ ಬರುತ್ತೆ. ಓನರ್ ಇದೆಲ್ಲ ಅವ್ರ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯಿಂದ ಬರ್ತಾ ಇರ್ತಾರಂತೆ ಯಾರಾದರೂ. ಈ ಟೆಂಟು ನವಂಬರಿಂದ ಫೆಬ್ರವರಿ ತನಕ ಮಾತ್ರ ಅಂತೆ. ಈ ಟೈಮಲ್ಲಿ ತುಂಬ ಕೆಲಸ ಅಣ್ಣ ನನಗೆ ಅಂತ ಹೇಳ್ತಾ ಇದ್ದ ಹುಡುಗ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಈ ಟೆಂಟ್ ಜಾಸ್ತಿ ಯೂಸ್ ಆಗುತ್ತೆ. ಅದಾದಮೇಲೆ ತೆಗೆದುಬಿಡ್ತಾರಂತೆ ಬೇಸಿಗೆಯಲ್ಲಿ. ಇದಿರೋದಿಲ್ಲ ಬೇಸಿಗೆ ಬಂದಮೇಲೆ. ಆವಾಗ ಕೆಲಸ ತುಂಬ ಜಾಸ್ತಿ ಇರುತ್ತೆ ನನಗೆ. ಮಳೆ ಬಂದಾಗ ಕುರಿಗಳಿಗೆ ಮೇವು ಕೂಡ ತುಂಬ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾನು ಕುರಿ ನೋಡ್ಕೊಳಕ್ಕೆ ಅಲ್ಲಿ ಹೋಗಬೇಕು, ಇಲ್ಲಿ ಅಡುಗೆ ಕೂಡ ನಾನೇ ಮಾಡಬೇಕು. ಒಬ್ಬನಿಗೆ ತುಂಬ ಕೆಲಸ ಅಣ್ಣ, ಹೇಳಕ್ಕೆ ಮಾತ್ರ ಮಗನ ಥರ. ಜನ ಕಾಫಿ ಕುಡಿಯೋಲ್ಲ, ಗಾವ ಅಂತ ಹೇಳ್ಬಿಟ್ಟು ಕಪ್ಪು ಕಾಫಿ ಕುಡಿತಾರೆ. ನಮ್ಮ ಥರ ಕಾಫಿಗೆ ಹಾಲು ಹಾಕ್ಬಿಟ್ಟು ಕುಡಿಯೋಲ್ಲ. ಈ ಹುಡುಗ ಹೇಳೋ ಪ್ರಕಾರ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ಕೆಲಸ. ಈ ಟೆಂಟ್ ಕೆಲಸನೂ ನೋಡ್ಕೋಬೇಕು ಮತ್ತು ಕುರಿನೂ ನೋಡ್ಕೋಬೇಕು. ಮಳೆಗಾಲದಲ್ಲಿ ಜಾಸ್ತಿ ಕುರಿ ಇದು ಕೆಲಸ ಇರುತ್ತಂತೆ. ಹುಲ್ಲೆಲ್ಲ ಚೆನ್ನಾಗಿ ಬಂದಿರುತ್ತಲ್ಲ, ಹಾಗಾಗಿ. ಆ ಹುಡುಗ ಹೇಳ್ಬೇಕಾದ್ರೆ ಬಂದಿದ್ದು ಮನೆ ಕೆಲಸಕ್ಕೆ ಅಂತ. ಆದರೆ ಬಂದಮೇಲೆ ಗೊತ್ತಾಗಿರೋದು ಇದೇ ಕೆಲಸ ಅಂತ. 2 ವರ್ಷ ಆದಮೇಲೆ ಈ ಕಡೆ ಬರಬಾರ್ದು ಅಂತ ಊರಿಗೆ ಹೋಗಿದ್ದಾನೆ. ಆದರೆ ಮನೇಲಿರೋ ಕಷ್ಟ ನೋಡಿಬಿಟ್ಟು ವಿಧಿ ಇಲ್ಲದೆ ಮತ್ತೆ ವಾಪಸ್ ಬಂದೆ ಅಣ್ಣ ಅಂತ ಹೇಳ್ದ. ಇದು ಕೆಲಸ ಮಾಡೋರಿಗೆ 25ರಿಂದ 30 ಸಾವಿರ ಸಂಬಳ ಕೊಡ್ತಾರಂತೆ. ಇಲ್ಲಿ ನಮಗೆಲ್ಲ ಹುಷಾರಿಲ್ಲ ಅಂತ ಅಂದ್ರೂ, ನಮಗೆ ಚಳಿ ಜ್ವರ ನೆಗಡಿ ಕೆಮ್ಮು ಏನೇ ಆದ್ರೂ ಇಲ್ಲಿಗೆ ಟ್ಯಾಬ್ಲೆಟ್ ಎಲ್ಲ ತಂದು ಕೊಡ್ತಾರೆ. ತುಂಬ ಸೀರಿಯಸ್ ಆಯಿತು ಅಂತ ಮಾತ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟ್ಬಿಟ್ರೆ ಇಲ್ಲಿಂದ ನಾವು ಸಿಟಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ 6 ತಿಂಗಳಿಗೋ ವರ್ಷಕ್ಕೊಂದು ಸಲ ಸಿಟಿಗೆ ಹೋಗ್ತೀವಿ ಅಷ್ಟೇ. ಅಷ್ಟ್ಬಿಟ್ರೆ ನಮ್ಮ ಜೀವನ ಪೂರ್ತಿ ಇಲ್ಲೇ. ರಜಾ ಅಂತ ಮೊದಲೇ ಇಲ್ಲ. ತಿಂಗಳಲ್ಲಿ 30 ದಿನ ಕೂಡ ಇಲ್ಲೇ ಕೆಲಸ ಮಾಡಬೇಕು. ವರ್ಷದಲ್ಲಿ 365 ದಿನ ಕೂಡ ಇಲ್ಲೇ ಇರ್ತೀವಿ. ಈ ಥರ ಕೆಲಸಕ್ಕೆ ಸುಡಾನು, ನಮ್ಮ ಇಂಡಿಯಾ ಮತ್ತು ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ತುಂಬ ಜನ ಬರ್ತಾರೆ. ಇದರಲ್ಲಿ ಕೆಲವ್ರಿಗೆ ಗೊತ್ತಿದ್ದು ಬರ್ತಾರೆ, ಇನ್ನು ಕೆಲವರು ಗೊತ್ತಿಲ್ಲದೇನೂ ಬರ್ತಾರೆ. ಇದರಲ್ಲಿ 2 ಥರ ಟ್ರ್ಯಾಪ್ ಇದೆ. ಒಂದು ಮನಿ ಟ್ರ್ಯಾಪು, ಇನ್ನೊಂದು ಬೇರೆಯವ್ರು ಮೋಸ ಮಾಡೋ ಟ್ರ್ಯಾಪು. ಒಂದು ಸಲ ಬಂದಮೇಲೆ ಮನೇಲಿರೋ ಕಷ್ಟಗಳು ನೆನೆಸ್ಕೊಂಡ್ರೆ ಇಲ್ಲಿಂದ ಹೋಗ್ಬೇಕಂತ ಮತ್ತೆ ಅನಿಸೋದಿಲ್ಲ. ಇಲ್ಲಿ ಇನ್ನೊಂದು ವರ್ಷ ಇದ್ದರೆ ನಮ್ಮ ಮನೆ ಕಷ್ಟಗಳೆಲ್ಲ ತೀರುತ್ತಲ್ಲ, ಹಾಗಾಗಿ ಇಲ್ಲೇ ಇರಬೇಕು ಅನಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕೆಲಸ ಮಾಡೋರು. ನೋಡಿ ಹೇಗಿದ್ದಾರೆ ಇವರು. ಇಲ್ಲೇ 6 ವರ್ಷದಿಂದ ಇದ್ದಾರಂತೆ. ಒಂದು ಟೈಮಲ್ಲೇ ಸವಾರಿ ಮಾಡ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡೋದು ಅಷ್ಟೇ, ಏನು ಚಿಂತೆ ಮಾಡೋ ಥರ ಇಲ್ಲ. ಮನೆಯವ್ರನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಬೇಸಿಗೆ ಬಂತು ಅಂದರೆ ತುಂಬ ಬಿಸಿಲು ಜೊತೆ ಸುಂಟ್ರ ಗಾಳಿ ಬಂತು ಅಂದರೆ ನಮ್ಮೂರ ಥರ ಸುಂಟ್ರ ಗಾಳಿ ಅಲ್ಲ. ಇಲ್ಲಿ ಮಣ್ಣೆಲ್ಲ ಒಳಗಡೆ ರೂಮ್ ಒಳಗಡೆ ಬಂದಿರುತ್ತೆ. ಆ ಥರ ಕಷ್ಟ. ತುಂಬ ಸುಂಟ್ರ ಗಾಳಿ ಬೀಳುತ್ತೆ ಇಲ್ಲಿ. ಮತ್ತು ಮಳೆಗಾಲ ಬಂದರೆ ಅದೊಂಥರ ಕಷ್ಟ. ತುಂಬ ಕಷ್ಟ. ಮಳೆಗಾಲದಲ್ಲಿ ನೀರೆಲ್ಲ ಒಳಗಡೆ ಬರ್ತಾ ಇರುತ್ತೆ. ಈ ಟೆಂಟಿಂದ ನೀರು ಲೀಕ್ ಆಗುತ್ತೆ ಸಮ್ಟೈಮ್. ಈ ಹುಡುಗನ ಕತೆ ಕೇಳಿದ್ಮೇಲೆ ನಂಗೆ ಅನಿಸಿದ್ದು ಇಷ್ಟೇ, ಜೀವನದಲ್ಲಿ ನಾನೇ ಸ್ವಲ್ಪ ಪರವಾಗಿಲ್ಲ.
4 ಜನದ ಮಧ್ಯೆ ಬದುಕ್ತಾ ಇದ್ದೀನಿ. ಆದರೆ ಈ ಹುಡುಗ ಈ ಮರುಭೂಮಿಲಿ ಒಂದೊಂದು ದಿನವೂ ತುಂಬ ಬೇಸರದಿಂದ ಕಳೀತಿದ್ದಾನೆ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಗಲ್ಫಲ್ಲಿ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರ ಹತ್ರ ಕೇಳಿ ನೋಡಿ, ಅನುಭವ ಹೇಳ್ತಾರೆ ಎಷ್ಟು ಕೆಟ್ಟದಾಗಿರುತ್ತೆ, ಒಂದೊಂದು ದಿನವೂ ಎಷ್ಟು ಕೆಟ್ಟದಾಗಿರುತ್ತೆ ಅಂತ. ಒಂದೊಂದು ದಿನವೂ ಒಂದೊಂದು ವರ್ಷದ ಥರ ಕಳೀತಾ ಇರ್ತೀವಿ ಇಲ್ಲಿ. ನಾನು ಆವಾಗಲೇ ಹೇಳಿಲ್ವಾ, ಈ ಒಂಟೆಗಳು ಒಂದು ಸಲ ಕುಡಿದ್ರೆ 100ರಿಂದ 150 ಲೀಟ್ರ್ ಕುಡಿತಾವಂತೆ ನೀರು. ಹಾಗೆ 20ರಿಂದ 25 ದಿನ ನೀರು ಕುಡಿದೇ ಇದ್ರೂ ಬದುಕ್ತಾವಂತೆ. ನೋಡಿ ಹೇಗಿದ್ದಾವೆ, ತುಂಬ ನೀರು ಬೇಕು ಒಂಟೆಗಳಿಗೆ. ಬರೀ ಒಣ ಹುಲ್ಲು ಅಷ್ಟೇ ಅಲ್ಲದೆ ಇವರು ಫುಡ್ ಕೂಡ ಹಾಕ್ತಾರಂತೆ. ಅಂದರೆ ಬೂಸ ಎಲ್ಲ ಇರುತ್ತಲ್ಲ, ಆ ಥರ ಬೂಸ ಅದನ್ನು ಕೂಡ ಎಲ್ಲ ಒಂಟೆಗಳಿಗೆ ಹಾಕ್ತಾರಂತೆ. ಈ ವರ್ಷ ಮಳೆ ಬಂದಿರೋದ್ರಿಂದ ಚೆನ್ನಾಗಿದೆ, ಮೇವಿಗೇನು ಕೊರತೆ ಇಲ್ಲ ಅಂತ ಹೇಳ್ತಾಯಿದ್ರು. ಆದ್ರೂ ಇದು ರೆಡಿಮೇಡ್ ಮೇವು ಬೇರೆ ದೇಶದಿಂದ ಇಲ್ಲಿ ತರಿಸ್ತಾರಂತೆ. ಇದೆಲ್ಲ ಬೂಸ, ಇದೆಲ್ಲ ನೋಡಿ ರೆಡಿಮೇಡ್. ಇದು ಇಲ್ಲೆಲ್ಲೂ ಸಿಗೋದಿಲ್ಲ, ಬೇರೆ ದೇಶದಲ್ಲಿ ಸಿಗುತ್ತಂತೆ. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊತಾರೆ, ಸೇಲ್ ಕೂಡ ಮಾಡ್ತಾರೆ. ಇಲ್ಲೆಲ್ಲ ಸಂತೆ ಥರ ಇರುತ್ತೆ, ಅಲ್ಲಿ ಸೇಲ್ ಕೂಡ ಮಾಡ್ತಾರೆ. ಸಂಜೆ ಆಗ್ತಾ ಬಂತು, ಒಂಟೆ ಎಲ್ಲ ಬಂದು ಸೇರಿಕೊಂಡು ಇಲ್ಲಿ ಕೆಲಸ ಮಾಡೋರು ಬಳಸೋ ನೀರು ಅದೇ, ಒಂಟೆ ಕುಡಿಯೋ ನೀರು ಅದೇ. ನೀವು ನೋಡ್ತಾ ಇರ್ಬೋದು, ಅವರು ಪ್ರೇಯರ್ ಮಾಡೋದಕ್ಕೆ ಟೈಮ್ ಆಯಿತು, ಹಾಗಾಗಿ ಕೈ ಕಾಲೆಲ್ಲ ವಾಶ್ ಮಾಡ್ಕೋತಾ ಇದ್ದಾರೆ. ಫ್ರೆಶ್ ಅಪ್ ಆದಮೇಲೆ ಪ್ರೇಯರ್ ಕೂಡ ಮಾಡ್ತಾರಂತೆ ಇಲ್ಲೇ. ಅದಾದಮೇಲೆ ಒಂಟೆ ಹಾಲೆಲ್ಲ ಕರೀತಾರಂತೆ. ಒಂಟೆ ಹಾಲು ತೆಗೆದುಬಿಟ್ಟು ಸ್ವಲ್ಪ ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೋತೀನಿ. ಇದು ಒಂದಿನದ ಲೈಫು. ಇದೇ ಥರ 365 ದಿನ ಕಳೀತಾ ಇರ್ತಾರೆ ಇಲ್ಲಿ ಜನ, ನಾನು ಕೂಡ ಅದರಲ್ಲಿ. ನಮಗಿರೋ ಕಷ್ಟಗಳನ್ನ ಫೇಸ್ ಮಾಡಬೇಕಂದ್ರೆ ಯಾವ್ಯಾವ ಥರ ಕೆಲಸ ಎಲ್ಲ ಮಾಡಬೇಕಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಈ ಕ್ಯಾನ್ ಯಾಕೆ ಇಲ್ಲಿಟ್ಟಿದ್ದಾರೆ ಅಂದರೆ ಲ್ಯಾಂಡ್ ಮಾರ್ಕು, ಕತ್ತಲಲ್ಲಿ ದಾರಿ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಲೇಬೇಕು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.